ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಸೊ ಈಗ ನಾನು ಬಾಳೆಹಣ್ಣು ತೋರ್ಸಕ್ಕಂತೀನಲ್ಲ ಫ್ರೆಂಡ್ಸು, ಇವು ನೋಡ್ತಾ ಇರ್ಬೋದು ಎಷ್ಟು ಗಾತ್ರ ದೊಡ್ಡ ಅದಾವು ಅಂತೇಳಿ. ಮಾಮೂಲಿ ನಮ್ಮ ಕಡೆ ಏನು ಏಲಕ್ಕಿ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು, ಏನೋ ಚುಕ್ಕಿ ಬಾಳೆಹಣ್ಣು, ಎಷ್ಟೊಂದು ವೆರೈಟಿ ಬಾಳೆಹಣ್ಣು ಸಿಗ್ತಾವೆ ಸೊ ಇಲ್ಲಿ ನಮ್ಮ ಕಡೆ. ಬಟ್ ಇವು ಏನೋ ಹಸ್ಬೆಂಡ್ಗೆ ಮಾರ್ಕೆಟ್ ಒಳಗೆ ವಿಚಿತ್ರವಾಗಿ ಏನೋ ಡಿಫ್ರೆಂಟಾಗಿ ಇರೋ ಬಾಳೆಹಣ್ಣು ಕಂಡು ಅಂತ. ಸೊ ಹಾಗಾಗಿ ಟೇಸ್ಟ್ ಮಾಡೋಣ ಅಂಥೇಳಿ ತೊಗೊಂಡು ಬಂದಾರ. ಇವು ಬಂದು ಆಂಧ್ರ ಪ್ರದೇಶದ ಸ್ಪೆಷಲ್ ಬಾಳೆಹಣ್ಣು ಅಂತ ನೋಡ್ರಿ. ಸೊ ಅಲ್ಲಿ ಬೆಳೆಯುವಂಥ ಬಾಳೆಹಣ್ಣು ಅಂತ. ಸೊ ಇಲ್ಲಿ ಮಾರ್ಕೆಟ್ನಾಗ ಮಾರುವರು ಹೇಳಿದ್ರಂತ ಬಾಳೆಹಣ್ಣು ಮಾರುವರು. ಸೊ ನಾನಂತೂ ಇಷ್ಟು ದಪ್ಪ ಬಾಳೆಹಣ್ಣು ಇದೆ ಲೈಫ್ ಒಳಗೆ ಫಸ್ಟ್ ಟೈಮ್ ನೋಡಕ್ಕಂತಿರೋದು. ಆ್ಯಂಡ್ ಟೇಸ್ಟ್ ಮಾಡಿ ಸಹ ನೋಡೋದ್ವಿ. ನಾವೇನು ಇಲ್ಲೇನು ತಿಂತೀವಲ್ಲ ಮಾಮೂಲಿ ಬೆಳೆ ನಮ್ಮ ಕಡೆ ಏನು ಸಿಗ್ತಾವಲ್ಲ, ಸೊ ಹಾಗೇನು ಟೇಸ್ಟ್ ಏನು ಇರಲಿಲ್ಲ. ಏನೋ ಒಂದು ರೀತಿ ಮೆತ್ತಗಿದ್ದೋ ರೀತಿ ಇದ್ವು ನೋಡ್ರಿ. ನಮ್ಮ ಕಡೆ ಏನು ಬಾಳೆಹಣ್ಣು ತಿನ್ನುವಾಗ ಅದೊಂದು ರೀತಿ ಫ್ಲೇವರು, ಅದೊಂದು ರುಚಿ ಏನಿರುತ್ತಲ್ಲ, ಸೊ ಆ ರುಚಿ ಇರಲಿಲ್ಲ ಈ ಬಾಳೆಹಣ್ಣೊಳಗೆ. ಸೊ ನನಗಷ್ಟೇ ಅಲ್ಲ, ನನ್ನ ಮಗ ಸಹ ಹೇಳಿದ ಅಷ್ಟೊಂದು ಟೇಸ್ಟ್ ಇಲ್ಲಿವು ಅಂಥೇಳಿ. ಸೊ ನಮ್ಮ ಕಡೆ ಬಾಳೆಹಣ್ಣನ್ನ ಟೇಸ್ಟ್ ರುಚಿಯಾಗದ ನೋಡ್ರಿ. ಹಸ್ಬೆಂಡ್ ಹಂಗೆ ಏನಾದರೂ ಡಿಫ್ರೆಂಟಾಗಿ ಏನಾದ್ರು ಕಂಡು ಅಂತಂದ್ರೆ ಸೊ ಟೇಸ್ಟ್ ನೋಡೋಕೆ ಮುಂದಾಗ್ಬಿಡ್ತಾರೆ ನೋಡ್ರಿ. ನೋಡೋಣ ಇವು ಹೆಂಗದಾವ ತಿನ್ನೋನು ಅಂಥೇಳಿ ತೊಗೊಂಬಂದ್ಬಿಡ್ತಾರೆ. ಸೊ ಅದು ತೊಗೊಂಬಂದಾರ, ಟೇಸ್ಟ್ ಮಾಡಿದ್ವಿ. ನಮಗೇನು ಅಷ್ಟೇನು ಲೈಕ್ ಆಗಲಿಲ್ಲ. ಸೊ ನೀವು ನೋಡ್ತಿರೋಂಥ ವ್ಯೂವರ್ಸ್ ಆಂಧ್ರ ಪ್ರದೇಶದ ಬಾಳೆಹಣ್ಣು ಎಲ್ಲ ತಿಂದಿರಿ, ಕಮೆಂಟ್ ಮಾಡಿ ಹೇಳ್ರಿ. ನೋಡ ಅಷ್ಟು ದಪ್ಪನ ಅದ ನೋಡ್ರವೇನು, ಎಷ್ಟು ದಪ್ಪನ ಅದ. ಆಂಧ್ರದ್ದು ಅಂತವು, ಆಂಧ್ರ ಪ್ರದೇಶದನ್ನು. ಅಲ್ಲಿ ಸ್ಪೆಷಲ್ ಬಾಳೆಹಣ್ಣು ಅಂತವು ನೋಡ್ರಿ. ಅರವಿಂದ್ ಸ್ಕೂಲಿಂದ ಬಂದ, ಕೈಕಾಲು ಮಕ್ಕ ತಕ್ಕೋಗು. ಇಬ್ರು ಕೂಡ ಆಡಿದ್ರಿ. ಯಾರು ನೀವು ಇಬ್ರು? ಯಾವಿಬ್ರು? ಎಲ್ಲ ಮಾಡಿ ಇದನ್ನ ಯಾವ ನೋಡಿವಿ ನೆನಪೈಲ್ ನೋಡ. ಇಲ್ಲ ಸ್ಟಾರ್ಟ್ ಆತನ ಇಲ್ಲ. ಯಾವ್ದು ಫಸ್ಟ್ ನಮಗೆ ತೋರಿಸು. ಜೀವವಾಗಿದೆ ಜೀವವಾಗಿದೆ ಬಾಬಾಜಿನ. ಅದು ಯಾವ್ದಾಯ್ತಲ್ಲ ಇನ್ನೇಗ ಈಗ ಯಾವ್ದಾಯ್ತು ಲೆಕ್ಕ. ನಿನ್ನಿಂದಲೇ ಮಿಲನ ಪಿಕ್ಚರ್ ಇದಲ್ಲ. ಒಂದೇ ಉಸಿರಂತೆ ಇಂದು ನಾನು ನೀನು, ಒಂದೇ ಉಸಿರಿನಾಗ ಹೊಡೋದದ. ಆಡಕ್ಕಾಗಲ್ಲದ, ಮೊದ್ಲ ನೆಗಡಿ ಅದೈತಿ ನನಗೆ. ಒಂದೇ ಉಸಿರಿನಾಗ ಆಡ್ಬೇಕದನ. ನಿನ್ನಿಂದಲೇ ಐತಿ ನೋಡಿಲ್ಲ, ಐತಿ ನೋಡು. 1 2 3 4 5 ನಿಂದಾಯ್ತಲ್ಲ ಫಸ್ಟ್, ನೀ ಹಾಡಬೇಕಿದನ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀಗೆ ಬಂದಾಗಲೇ ನಾನಿಂತಲ್ಲೇ ಹಾಳಾದೆ ಆ್ಯಕ್ಚುಲಿ ನಾನು ಮತ್ತು ನಮ್ಮ ತಮ್ಮ ಇಬ್ಬರು ನೈಟ್ ಹಾಡು ಹೇಳಕ್ಕಂತಿದ್ವಿ. ಹಂಗೆ ಟ್ರೈ ಮಾಡೋಣ ಅಂತಂದು ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ ಇಬ್ಬರೂ. ಈ ಹಾಡೇನು ಹಾಡೋಕ್ಕೇನು ಬರಲ್ಲ ನಮಗೆ, ಅಷ್ಟು ಜಸ್ಟ್ ಟ್ರೈ ಮಾಡಿದ್ವಿ. ಒಂದು 100 ಒಳಗೆ ಒಂದು 10% ಏನೋ ಹಾಡ್ತೇವಂತಂದು ಹೇಳ್ಬೋದು. ಸೊ ಹಾಡಿ ಒಂದು 3-4 ಡೇಸಿಗೆ ಈ ವ್ಲಾಗ್ ಕಂಟಿನ್ಯೂ ಮಾಡಿರೋದು ನೋಡ್ರಿ. ನಾನು ತಮ್ಮ ಇಬ್ಬರು ಬೆಳಗ್ಗೆನ ಎಲ್ಲಿ ಹೊಂಟಿವಿ ಅಂತಂದ್ರೆ ಹಾಸ್ಪಿಟಲ್ಗೆ ಹೊಂಟಿವಿ ನೋಡ್ರಿ. ಹಾಸ್ಪಿಟಲ್ ಯಾಕೆ ಹೊಂಟಿರಿ ಅಕ್ಕ ಅಂತಂದು ಈ ವ್ಲಾಗ್ ಒಬ್ಸರ್ವ್ ಮಾಡ್ತಿದ್ರೆ ನೀವು ಏನಂತೇಳಿ ಆಲ್ರೆಡಿ ಗೆಸ್ ಮಾಡಿರ್ತೀರಿ. ಸೊ ನಮಗಂತೂ ಸಿಕ್ಕಾಪಟ್ಟೆ ಹಲ್ಲು ಹೊಡೆತ ಸ್ಟಾರ್ಟ್ ಆಗೈತಿ. ಹಲ್ಲು ಒಟ್ಟು 1 ಡೇನ 2 ಡೇ ನಿದ್ದೆ ಮಾಡೋಕ್ಕೂ ಆಗಿಲ್ಲ, ಊಟ ಉಣ್ಣೋಕ್ಕೂ ಆಗಿಲ್ಲ. ಹಿಂಗೆ ಬಾಯಿ ಮುಚ್ಚಿದ್ರೆ ಒಂದ್ರ ಮ್ಯಾಗ ಒಂದು ಹಲ್ಲು ಏನು ಕುಂದಿರ್ತಾವಲ್ಲ ಹಂಗತೆ ಇಟ್ಕೊಂಡು ಕುಂತ್ರೂ ಹಲ್ಲು ದೌಡಿ ಹಲ್ಲು ಸ್ಟಾರ್ಟ್ ಆಗಿಬಿಟ್ಟೈತಿ. ಮೊದಲ ಇವಾಗ ಒಂದೂವರೆ ವರ್ಷದಿಂದ ಸ್ವಲ್ಪ ಊಟ ಉಂಡಿದ್ದೆಲ್ಲ ಸ್ವಲ್ಪ ಹೋಗಿ ಹಲ್ಲಾಗಿ ಸಿಕ್ಕೊಂತಿತ್ತು.
ಸೊ ಅವಾಗನ ಹೋಗಿ ತೋರಿಸ್ಕೋಬೇಕು ಅಂತ ಅಂದ್ಕೊಂಡೆ. ಹಸ್ಬೆಂಡನ ಅದೇನು ನಿಂಗೆ ತ್ರಾಸೇನಿಲ್ಲಲ್ಲ, ನೋವೇನಿಲ್ಲಲ್ಲ, ಸುಮ್ಮನೆ ಯಾಕೆ ತೋರಿಸ್ಕೊತಿ ಬಿಡು ಅಂತಂದ್ರೆ ಇದಕ್ಕೆ ಮೊದಲು ಒಂದು 5 ವರ್ಷದಿಂದ ಅದು ಹಲ್ಲು ಟ್ರೀಟ್ಮೆಂಟ್ ಅಂದರೆ ಲಾಕ್ಡೌನ್ ಇತ್ತವಾಗ, ಕೊರೋನಾ ಟೈಮ್ನಾಗ ಅದು. ಸೊ ಅದು ಅರ್ಧಂಬರ್ಧ ಹಲ್ಲು ಟ್ರೀಟ್ಮೆಂಟ್ ಆಗಿತ್ತು. ಕ್ಯಾಪ್ ಒಂದು ಹಾಕೋದಿತ್ತು ನೋಡ್ರಿ ಫೈನಲ್. ಸೊ ಎಲ್ಲ ಕ್ಯಾಪ್ ಹಾಕೋಕ್ಕೆ ಎಲ್ಲ ಮೆಜರ್ಮೆಂಟ್ ಎಲ್ಲ ತಗೊಂಡಿದ್ರು. ಜಸ್ಟ್ ಕ್ಯಾಪ್ ಹಾಕೋದೊಂದು ಉಳಿದಿತ್ತು. ಕೊರೋನಾ ಬಂತು, ಲಾಕ್ಡೌನ್ ಆಯಿತು. ಸೊ ಅವಾಗ ಹಾಸ್ಪಿಟಲ್ ಅಂದ್ರೆ ಗೊತ್ತಲ್ಲ ಎಷ್ಟು ಭಯ ಇತ್ತು ಅಂತೇಳಿ. ಸೊ ನಾನು ಮತ್ತೆ ಹಾಸ್ಪಿಟಲ್ಗೆ ಹೋಗಲೇ ಇಲ್ಲ. ಅದು ಹಲ್ಲೂ ಇರಲಿಲ್ಲ, ಏನು ಪ್ರಾಬ್ಲಮ್ಮು ಇರಲಿಲ್ಲ ನನಗೆ. ಊಟ ಉಂಡಿದ್ದು ಏನು ಸಿಕ್ಕೊಂತಿದ್ದಿಲ್ಲ. ಒಂದು 2.5 ವರ್ಷದ ನಂತರ ಊಟ ಉಂಡಿದ್ದಿಲ್ಲ, ಸಿಕ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಸೊ ಹೋಗ್ಬೇಕಂದ್ರೆ ಹಸ್ಬೆಂಡ್ ಬ್ಯಾಡ ಅಂದ್ರೆ ಹಿಂಗೆ ನೆಗ್ಲೆಕ್ಟ್ ಮಾಡಿದ್ವಿ. ಈಗ ಒಂದು 2 ತಿಂಗಳಿಂದ ಜಾಸ್ತಿ ಊಟ ಉಂಡಿದ್ದು ಭಾಳ ಹೋಗಿ ಸಿಕ್ಕೊಂತಿದ್ದು. ಅದು ಸಿಕ್ಕೊಂಡಾಗ ಒಂದು ರೀತಿ ಹಿಂಸೆ, ಇರಿಟೇಟ್ ಆಗುತ್ತಲ್ಲ, ತಕ್ಕೊಳ್ಳೋ ಮಟ್ಟ ಸಮಾಧಾನ ಅನ್ಸಂಗಿಲ್ಲ. ಸೊ ಉಗುರಲ್ಲಿ ತಕೊಂಡು ಅದು ಹಲ್ಲು ಜಾಸ್ತಿ ಆಗಿಬಿಟ್ಟೈತಿ ನೋಡ್ರಿ. 3 ಡೇಸಿಂದಂತೂ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿಬಿಟ್ಟೈತಿ. ಸೊ ಹಾಗಾಗಿ ಬೆಳಗಾವಿಯಲ್ಲಿರೋ KLE ಹಾಸ್ಪಿಟಲ್ ಬಂದ್ವಿ ನೋಡ್ರಿ, ಡೆಂಟಲ್ ಹಾಸ್ಪಿಟಲ್. ಸೊ ಅಲ್ಲಿಂದ ದವಾಖಾನೆಗೆ ಬಂದೀವಿ. ಸೊ ಇಲ್ಲಿ ಎಲ್ಲ ಚೆಕ್ ಮಾಡಿದ್ರು. ಅದು ಹೇಳಿದೆ ಎಲ್ಲ 5 ವರ್ಷದಿಂದ ಇಲ್ಲೇ ಟ್ರೀಟ್ಮೆಂಟ್ ತಗೊಂಡಿದ್ದೆ ಎಲ್ಲ. ಸೊ ಅವಾಗ 1 ತಿಂಗಳು ಅಥವಾ 2 ತಿಂಗಳು ಬಿಟ್ಟು ಹಾಕ್ಸ್ಕೋಬೇಕಿಲ್ರಿ ಕ್ಯಾಪ್ ಅಂತೇಳಿ ನಾವು ಅದೇ ಮಾಡಿದ್ದು ದೊಡ್ಡ ಮಿಸ್ಟೇಕ್ ನೋಡ್ರಿ. ಸೊ ಮತ್ತು ಡಬಲ್ ಇವಾಗ ಮತ್ತು ಅದನ್ನೆಲ್ಲ ಈಗ ಫಿಲ್ಲಿಂಗ್ ಮಾಡಿರೋದೆಲ್ಲ ಮತ್ತು ರೂಟ್ ಕೆನಲ್ ಮಾಡ್ತಾರೆ. ಸೊ ಅಲ್ಲೆಲ್ಲ ಸ್ಕ್ಯಾನಿಂಗ್ ಮಾಡಿ ಚೆಕಪ್ ಮಾಡಿದ್ರು. ಒಂದು ರೂಟ್ ಕೆನಲ್ ಮಾಡೋದೈತಿ, ಒಂದು ಹಲ್ಲು ಫಿಲ್ಲಿಂಗ್ ಮಾಡೋದೈತಿ ಅಂತಂದು ಹೇಳಿದ್ರು. ಒಟ್ಟು 4 ಹಲ್ಲು ಅದಾವು. ಸೊ ಇವಾಗ ಜಸ್ಟ್ ಒಂದು ಹಲ್ಲು ಅಷ್ಟೇ ನನಗೆ ತಡ್ಕೊಳಕ್ಕಾಗಲ್ದನು. ಆ ಹಲ್ಲು ನೋವಿಗೆ ತಲೆನೂ ಸ್ಟಾರ್ಟ್ ಆಗಿಬಿಟ್ಟೈತಿ, ಒತ್ತಾಟಿ ತಲೆನೋವು. ಸೊ ಅದು ಕಮ್ಮಿ ಆಗಿದ್ರೆ ಅದನ್ನ ಮೇನ್ ಈಗ ನಾನು ಟ್ರೀಟ್ಮೆಂಟ್ ತೊಗೋಬೇಕು ಅಂತೇಳಿ. ಸೊ ರೂಟ್ ಕೆನಲ್ ಮಾಡಿರಿ ಫಸ್ಟ್ ಈ ಹಲ್ಲು ಅಂತಂದು ಹೇಳಿನಿ. ಅವರು ಅಪಾಯಿಂಟ್ಮೆಂಟ್ ಎಷ್ಟು ಲೇಟಾಗಿ ಕೊಟ್ಟಾರ ಅಂತಂದ್ರೆ ಏಪ್ರಿಲ್ 1ಗೆ ಕೊಟ್ಟರೆ ನನಗೀಗ ತಡ್ಕೊಳಕ್ಕಾಗಲ್ದು. ಇನ್ನು ಒಂದು ತಿಂಗಳ ಮ್ಯಾಗ ಇನ್ನು 12 ದಿನ ಹೆಂಗಪ್ಪ ತಡ್ಕೊಳ್ಳಿ ಇನ್ನೇನ ಅಂತಂದು. ನನಗೆ ಅಪಾಯಿಂಟ್ಮೆಂಟ್ ಡೇಟ್ ನೋಡಿದ ಕೂಡಲೇ ಒಂದು ಜೊತೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಡ್ತು. ತಿಂಗಳ ಮ್ಯಾಗ 12 ದಿನ ಎಷ್ಟಂತ ತಡ್ಕೊಳ್ಳಿ, ಟ್ಯಾಬ್ಲೆಟ್ ಅದು ಕೊಟ್ಟರು ಕಡಿಮೆ ಆಗ್ತೈತಿ ತಗೋರಿ ದಿನಕ್ಕೆ ಟೈಮ್ ಅಂತಂದು. ಒಂದು ತಿಂಗಳವರೆಗೂ ತಗೋಬೇಕಲ್ಲ ಟ್ಯಾಬ್ಲೆಟ್. ಅದು ಹಲ್ಲು ಸಲುವಾಗಿ ಎಷ್ಟು ಜೋರು ಹಲ್ಲು ಐತಿ, ಇವ್ರೇನು ಇಷ್ಟು ಲೇಟಾಗಿ ಇದು ಮಾಡೋಕ್ಕಂತಾರಲ್ಲ ಅಂತಂದು. ಈ KLE ಒಳಗೆ ಇದೊಂದು ಪ್ರಾಬ್ಲಮ್ ನೋಡ್ರಿ, ಸಿಕ್ಕಾಪಟ್ಟೆ ಲೇಟ್ ಟ್ರೀಟ್ಮೆಂಟ್ ಇಲ್ಲೇ. ಸೊ ಅವಾಗೂ ಒಂದು ಹಲ್ಲು ಫಿಲ್ಲಿಂಗ್ ಜಸ್ಟ್ ಅದು 1-2 ಡೇಸ್ದಾಗ ಫಿಲ್ಲಿಂಗ್ ಮಾಡಿದ್ರು ಬಿಡ್ರಿ. ಫಸ್ಟ್ ಅದು ಲಕ್ಕೊಂಡಾಗಿದ್ದಾಗ ಒಂದು ಹಲ್ಲು ಅದು ಹುಳುಕತ್ತಿತ್ತು. ಸೊ ಫಸ್ಟ್ ಅದ್ರ ಫಿಲ್ಲಿಂಗ್ ಮಾಡಿದ್ರು, ಸೆಕೆಂಡ್ ಹಲ್ಲು ರೂಟ್ ಕೆನಲ್ ಮಾಡಿದ್ರು. ಸೊ ಅದನ್ನು ಹೆಚ್ಚು ಕಮ್ಮಿ ಏನಿಲ್ಲ ಅಂದರು 6 ತಿಂಗಳನ್ನ ತಗೊಂಡ್ರು ಏನೋ ಅದನ್ನು ಟ್ರೀಟ್ಮೆಂಟ್ ಮಾಡೋಕೆ. ಅದು ಮಾಡಿದ್ರು ಖರೆ ಅರ್ಧಂಬರ್ಧ ಟ್ರೀಟ್ಮೆಂಟ್ ಆಯ್ತು. ಮತ್ತು ಅವ್ರ ಕಡೆ ರಿಕ್ವೆಸ್ಟ್ ಮಾಡಿಕೊಂಡೆ, ಹಲ್ಲು ಜಾಸ್ತಿ ಐತ್ರಿ ಭಾಳ, ಅಂದರೆ ಈ ವಾರದೊಳಗೆ ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರಿ ಅಂತಂದು ಕೇಳ್ಕೊಂಡೆ. ಇಲ್ಲ ಮೇಡಮ್ ತುಂಬ ಅಪಾಯಿಂಟ್ಮೆಂಟ್ಸ್ ಅದಾವು ಅಂತಂದು ಹೇಳಿದರು. ಮತ್ತು ಇನ್ನೇನು ಮಾಡೋದಂತ ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ನ ಒಬ್ಬರು ಇದು ಬಿಟ್ಟು ಬಂದು ಬೇರೆ ಕಡೆ ಎಲ್ಲರೂ ಐತೆ ಅಂತಂದು ಕೇಳಿದೆ. ನಮಗೆ ಇಲ್ಲಿ ಬೆಳಗಾವಿ ಒಳಗೆ KLE ಹಾಸ್ಪಿಟಲ್ ಒಂದು ಬಿಟ್ರೆ ಮತ್ತು ಯಾವುದೂ ಹಲ್ಲಿನ ದವಾಖಾನೆ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಒಬ್ಬರನ್ನ ಕೇಳಿದೆ. ಸೊ ಇಲ್ಲೇ ಮಾಂತೇಶ್ ನಗರ ತಗೊಳ್ಳೋಗನ ಐತಿ ಅಂತಂದು ಹೇಳಿದರು. ಸೊ ಪ್ರೈವೇಟ್ ಅಂದ್ಕೂಡಲೇ ಅಮೌಂಟ್ ಜಾಸ್ತಿ ಆಗುತ್ತೋ ಏನೋ, ಒಂದು 20,000-30,000-40,000 ಸಾವಿರ ಹೋಗುತ್ತೇನೋ ಒಂದು ಹಲ್ಲಿಗೆ ಅಂತಂದು. ಇದ್ರೂ ಇರ್ಬೋದೇನೋ, ಮತ್ತೇನು ಮಾಡೋದು ಅಂತಂದು ವಿಚಾರ ಮಾಡಿದ್ವಿ. ಅಲ್ಲೇ KLE ಒಳಗನ ಪ್ರೈವೇಟ್ ಟ್ರೀಟ್ಮೆಂಟನ್ನು ಮಾಡ್ತಾರಂತ ಡಾಕ್ಟರ್ಸು. ಸಂಜೆ ಮ್ಯಾಗ 5:30 ಮೇಲೆ ಸ್ಟಾರ್ಟ್ ಅಂತ ನೋಡ್ರಿ. 5:30 7:30-8 ಗಂಟೆ ಮೇಲೆ ಟ್ರೀಟ್ಮೆಂಟ್ ಮಾಡ್ತಾರಂತ ಪ್ರೈವೇಟ್ ಹಿಂಗೆ ತೋರಿಸ್ಕೊಳ್ಳೋರಿಗೆ. ಸೊ ಅದು ಮತ್ತು ಅಲ್ಲಿ ವಾಚ್ಮ್ಯಾನ್ ಹೇಳಿದ್ರು ನನಗೆ. ಮತ್ತು ಡಾಕ್ಟರ್ ಜೊತೆ ನೆಕ್ಸ್ಟ್ ಡೇನ ಹೋಗಿ ಅಪಾಯಿಂಟ್ಮೆಂಟ್ ಏನಿಲ್ಲ, ಬಿಲ್ ಪೇ ಮಾಡಿ ಡೈರೆಕ್ಟ್ ಹಿಂಗೆ ಹಲ್ಲು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅವಾಗ ಒಂದು ರೀತಿ ನನಗೆ ರಿಲ್ಯಾಕ್ಸ್ ಆಯಿತು. ಹಿಂದಿನ ದಿನ ಡಾಕ್ಟರ್ ಬರೆದು ಕೊಟ್ಟಿದ್ದು ಗುಳಿಗೆ ತೊಗೊಂಡಿದ್ದೆ. ಹಾಸ್ಪಿಟಲಿಂದ ಹೋದ ಕೂಡಲೇ ಮಧ್ಯಾಹ್ನ ಗುಳಿಗೆ ತೊಗೊಂಡು ಒಂದು 2 ತಾಸು ಮಲ್ಕೊಂಡ್ಬಿಟ್ಟೆ. ಸೊ ಅವಾಗ ಒಂದು ಸ್ವಲ್ಪ ಕಡಿಮೆ ಆದಂಗೆ ಅನ್ನಿಸ್ತು. ಮತ್ತು 3 ತಾಸು ಬಿಟ್ಟು ಮತ್ತೆ ಹಲ್ಲು ಸ್ಟಾರ್ಟ್ ಆಯ್ತು. ಮತ್ತು ಹಿಂಗೆ ಆಗುತ್ತಿದ್ದು ನೋವಾದಂಗೆಲ್ಲ ತೊಗೋಬೇಕಾಗತ್ತೆ ಅಂತಂದು ನಾನು ಜಲ್ದಿ ಎಷ್ಟಾಗುತ್ತೆ ಅಷ್ಟು ಜಲ್ದಿ ಹಲ್ಲಿಗೆ ಇದು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಅಂಥೇಳಿ. ಸೊ ಫೈನಲಿ ಪ್ರೈವೇಟನ್ನು KLE ಒಳಗನ್ನ ತೋರಿಸ್ಕೊಳಕಂತೀನಿ.
ಸೊ ಈಗ ಹಲ್ಲು ಟ್ರೀಟ್ಮೆಂಟನ್ನು ಮಾಡ್ಯಾರ, ರೂಟ್ ಕೆನಾಲ್ ಮಾಡಬೇಕು ಅಂತಂದು ಹೇಳ್ಯಾರ. ಸೊ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗೈತಿ. ಸ್ವಲ್ಪ ಇನ್ಫೆಕ್ಷನ್ ಆಗೈತ್ರಿ ಅಂತಂದು ಹೇಳಿದರು. ಮತ್ತು ಅದನ್ನು ಫಿಲ್ಲಿಂಗ್ ಮಾಡಿರೋದೆಲ್ಲ ಓಪನ್ ಮಾಡಿ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮತ್ತು ಮೆಡಿಸಿನ್ ಎಲ್ಲ ಹಾಕಿ ಫಿಲ್ ಮಾಡಿ ಕಳ್ಸ್ಯಾರ. ಸೊ ಇದು ನೋಡ್ರಿ ನನ್ನ ಹಲ್ಲು ನೋವಿನ ಕತೆ. ರಿಸೀವ್ ಮಾಡ್ತಾಳ ಇಲ್ಲ ಇನ್ನು? ಅರವಿಂದ್ ಸ್ಟ್ಯಾಂಡ್ ತೊಗೊಂಬೋಗದ ಸೆಲ್ಫಿ ಸ್ಟಿಕ್ ಕೈ ಹಿಂಗೆ ಇಟ್ಕೊಂಡು ಮುಗಿಸ್ತೈತಿ. ಹಲೋ ಏನ್ ಮಾತಾಡ್ತಾಳವ ವನಿತಾ? ಮ್ಯೂಟ್ ಮಾಡು ಅರವಿಂದ್, ಮ್ಯೂಟ್ ಮಾಡಿ ಜಲ್ದಿ. ದೊಡ್ಡ ಮಾತಾಡ್ತಾಳ ನೋಡು. ಚಿನ್ನಿ ನೋಡಕ್ಕಿಲ್ಲ. ಚಿನ್ನ ಮರಿ ಟೂ ಬಿಟ್ಟಿಯಾ ಚಿನ್ನಿ? ಗುಂಡ ಮರಿ ಈಗ ಆಟದ ಕಡೆ ಲಕ್ಷ ಐತ್ ಬಿಡ ಹಾಕರಕ್ಕಿಂದ. ಯಾರ್ಯಾರು ಆಟ ಆಡಕತ್ತಾರ? ಆಕೆ ಒಬ್ಬಾಕೆ ಆಟ ಆಡಕತ್ತ. ಏನ್ ಆಟ ಆಡಕತ್ತ ಒಬ್ಬಾಕೆ? ತಡಿ ವಿಡಿಯೋ ಕಾಲ್ ಮಾಡಿ. ಹಲೋ ವನಿತಾ, ಅರಂದ್ರ ಯಾಕೆ ಗುರುನಾಥ ಯಾಕೆ ಗೊತ್ತಾ ಆಡಕ್ಕಿಯಾ? ಊಟ ಅದ ಬೇಡಮ್ದು. ಏನು ವನಿತಾ ನಿಮ್ ದೊಡ್ಡ ಮಗ ನೋಡಿಲ್ಲ? ಚಿನ್ನಿ ಫೋನ್ ಮಾಡಕತ್ತೀರಿ? ಓನ್ ಮಾಡಕತ್ತೀಯವ? ಒಳ್ಳಕಿಲ್ಲ ಏನ್ ಮಾಡಕತ್ತೀವ? ಹಲೋ ಓನ್ ಮಾಡ್ತೀರಿ? ಅಲ್ಲ ಚಿನ್ನಿ, ಅಣ್ಣ ಅದನ್ನಂತ ನೋಡಲ್ಲಿ ಅಣ್ಣ ಅಂತ. ನಿನ್ನ ಹೆಸರೇನವ? ಬಾ ಬರ್ಬೇಕು ಅಂತ ನೋಡಲ್ಲಿ ಬಾ ಅನ್ನಕತ್ತಾಳ. ನಿನ್ ಕರಿ. ಹಲೋ ನಿನ್ನ ಹೆಸರೇನವ? ನಿನ್ನ ಹೆಸರೇನ? ನಿನ್ನ ಹೆಸರೇನ ಬೇ? ತಡಿ ನಾ ಕೇಳ್ತೀನಿ. ಚಿನ್ನಿ ನಿನ್ನ ಹೆಸರೇನವ? ಚಿನ್ನಕ್ಕ ಓಯ್ ಚಿನ್ನಿ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲಿ ನೋಡ್ತೀರಿ? ನಿನ್ನ ಹೆಸರೇನು? ಚಿನ್ನಿ ನಿನ್ನ ಹೆಸರೇನು? ನಿನ್ನ ಹೆಸರೇನವ? ನಿನ್ನ ಹೆಸರೇನು? ಬಾ ಬಾ ನಿನ್ನ ಹೆಸರೇನವ ಗುಂಡಿ? ಒತ್ತೆಗೆ ಅನ್ಬೇಕು. ಇವ ನೋಡಿವ ನೀವ ಅರವಿಂದ್ ಇದು ಚಿನ್ನಿ ನಿನ್ನ ಹೆಸರೇನವ? ಗುಂಡಿ ಊಟ ಮಾಡಿದೇನವ? ಊಟ ಮಮ್ಮ ತಿಂದಿ? ತಿಂದೆ. ನಿನ್ನ ಹೆಸರೇನು? ವನ್ವಿತಾ ಒತ್ತೆಗನ್ನ ಜೋರಾಗನ್ನ ಒತ್ತೆ ಜೋರಾಗಿ ಹೇಳ. ನನಗ ಕ್ಯಾಟಕ್ ಬಿದ್ದಾಳ ಬಿಡ. ಈಗ ಆಟಕ್ಕೆ ಬಿದ್ದಾಳಕ್ಕಿ. ಈಗ ತಗಿ ನಮ್ಮ ಕಡೆ ಲಕ್ಷ ಇಲ್ಲಕ್ಕಿಗೆ. ಇದೇನಿದು ಪೈಪ್ ಅಲ್ಲದ ಸೋಫಾ ಅದು ನೋಡು. 1 2 3 10 ಮಟ್ಟ ಹೇಳ್ತಾವಂತ ಚಿನ್ನಕ್ಕ. ಹೇ ಚಿನ್ನಿ 1 2 3 ಹೇಳ. ಆಕಿ ಗಾಡಿ ತೋರಿಸಿ ಏನ? ಮೂರ ಅಂತ ಅಣ್ಣ. ಗುಂಡ ಮರಿ
1 2 3 ಅವ ಬುರ್ರ ಬುರ್ರ ಅಂತ ಉಂಡು ಇದೇನ್ ಚಿನ್ನಿ ಗಂಟ್ಲಿಲ್ಲ ಯಾಕ ಮೆಲ್ಲಗ ಮಾತಾಡಕತ್ತಾವಲ್ಲ ಎಷ್ಟು ಮೆತ್ತಗ ಮಾತಾಡಕತ್ತ ಏನಮ್ಮ ಆಕಿ ಗಾಡಿ ತಗೊಂಡ್ಬಂದ್ಲು ನೀ ಗಾಡಿ ತೋರಿಸಿ ಅಂತಂದು ಆಕಿನೂ ಗಾಡಿ ತಗೊಂಬಂದ್ಲ ಗಾಡಿ ನೋಡ ನೋಡಲ್ಲಿ ನಿಂದ ಆನಂದ ಸೇಮ್ ಐತ್ ನೋಡ್ ಗಾಡಿ ಕಲರ್ ಚೀನಿ ನೋಡಕ್ಕಿನ ಏಟ ಬೆರಕೆದ ನನ್ನಂತೆ ಐತಂತ ತಗೊಂಬರಕ್ ಹೋಗ್ಯಾಳ ಆಕಿ ಇಬ್ರದು ಸೇಮ್ ಐತವ ಅಣ್ಣ ತಂಗಿ ಗಾಡಿ ಇವನ ಸಣ್ಣ ಅದನ್ನ ಆಕಿನ ದೊಡ್ಡಕ್ಕೆದಾಳ ಅಲ್ಲ ಅರ್ವಿನ ಹೌದಲ್ಲ ಹೌದಲ್ಲ ನೀ ಸಣ್ಣವ ಆಕಿ ದೊಡ್ಡಕ್ಕಿದಾಳ ಹೌದು ಹೌದಲ್ಲ ಅಲ್ಲ ನೀ ಗಾಡಿ ತೋರ್ಸಿನ ತಾನ ಹೆಂಗ್ ಗಾಡಿ ತಗೊಂಡ್ ಕುಂತ್ ನೋಡಕಿ ಅದ ಕಲರ್ ಮತ್ತ ನಿಂದ ನಚ್ಚಿನಿಂದ ಗಾಡಿ ಬುರ್ರ ಚಿನ್ನಿ ಗಾಡಿ ತೋರ್ಸ ಓ ನಂದ ಅಲ್ಲಿ ಊರಾಗೇನಾರ ಕೊಡ ಅಂದ್ರ ನಾ ಕೊಡಂಗಿಲ್ಲ ಕೋಲ ಅಂತ ಹೊಕ್ಕಿದ್ಲಲ್ಲ ನೋಡಿ ನಂದಿದ್ದು ಬುರ್ರ ನೀತಿ ಬಂದತ್ತಾಕಿ ಈಗ ಹಾಕಸಕತ್ತ ಚಿನ್ನಿ ನಿಂದ ನದ್ ಬುರ್ರ ನಂದೋದಿಲ್ಲದ ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಚಿನ್ನಿ ಜೊತೆ ಮಾತಾಡಿದ್ವಿ ಆ್ಯಕ್ಚುಲಿ ಹಬ್ಬ ಫೋನ್ ಮಾಡಿದ್ಲು ಸೊ ಫೋನ್ ಮಾಡಿದಾಗ ಚಿನ್ನಿ ತನ್ನ ಹೆಸರು ಹೇಳಕತ್ತಾಳ ನಿನ್ನ ಹೆಸರು ಏನಂತಂದು ಕೇಳಿದ್ರೆ ವನ್ವಿತಾ ಅಂತಂದು ಹೇಳ್ತಾಳ ಅಂತಂದು ಹೇಳಿದ್ಲು ನಮ್ಮವ್ವ ಸೊ ಹಾಗಾಗಿ ನಮಗೆ ಹೆಂಗೆ ಅಂತಾಳ ಅಂತ ಅದೊಂದು ಕ್ಯೂರಿಯಾಸಿಟಿ ನೋಡಬೇಕು ಅಂತೇಳಿ ವಿಡಿಯೋ ಕಾಲ್ ಮಾಡಿದ್ವಿ ಸಣ್ಣಂಗೆ ಹೇಳಿದ್ಲು ವನ್ವಿತಾ ಅಂತೇಳಿ ಸೊ ಈಗ ನೋಡ್ರಿ ಊಟ ಉಣ್ಣಾಕಂತೀನಿ ಸೊ ಹಲ್ಲು ಟ್ರೀಟ್ಮೆಂಟ್ ನಡೀತಾ ಇರೋದ್ರಿಂದ ಸೊ 2 ದಿನ 3 ದಿನ ಸ್ವಲ್ಪ ಮೆತ್ತಂದನ ಉಂಡೆ ಸೊ ಈಗ ಇವತ್ತಂಕರ್ ಎಲ್ಲ ನನ್ನ ಫೇವ್ರೇಟ್ ಅದಾವ ನೋಡ್ರಿ ಮಜ್ಜಿಗೆ ಸಾಂಬಾರು ಉಳ್ಳಾಗಡ್ಡಿ ಪಲ್ಯ ಮತ್ತು ಹುರುಳಿ ಕಟ್ಟಿನ ಸಾಂಬಾರು ಸೊ ಎಲ್ಲ ಇದ್ದು ಅಂತಂದ್ರೆ ಒಂದು ದಿನ ಎಲ್ಲನೂ ಫೇವ್ರೇಟ್ ಇರ್ತದೆ ಇನ್ನೊಂದು ದಿನ ಇರೋದನ್ನ ಇಲ್ಲ ಸೊ ಈ ರೀತಿ ಆಗಿಬಿಡ್ತೈತೆ ನೋಡ್ರಿ ಹುರುಳಿ ಕಟ್ಟಿನ ಸಾಂಬಾರು ಆ್ಯಂಡ್ ಈಗ ಬೇಸಿಗೆ ಆಗಿರೋದ್ರಿಂದ ಮಜ್ಜಿಗೆ ಸಾಂಬಾರು ಆಗಾಗ ಮಾಡ್ತಿರ್ತೀವಿ ಆ್ಯಂಡ್ ಹಸ್ಬೆಂಡ್ ಡ್ಯೂಟಿಯಿಂದ ಬರ್ತಾ ಉಳ್ಳಾಗಡ್ಡಿ ತಪ್ಪಲ ತೊಗೊಂಬಂದಿದ್ರು ಅದನ್ನು ಜಸ್ಟ್ ಸಣ್ಣದಾಗಿ ಕಟ್ ಮಾಡಿ ಖಾರ ಉಪ್ಪು ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಉಳ್ಳಾಗಡ್ಡಿ ತಪ್ಪಲ ಪಲ್ಯ ರೆಡಿ ಆಗುತ್ತೆ ಸೊ ಕಟಕ್ ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನು ಬಟ್ ಕಟಕ್ ರೊಟ್ಟಿ ತಿನ್ನೋಕ್ಕಾಗಲ್ಲ ಈಗ ಸೊ ಆ ಸೈಡ್ ಅಂತ ಅಷ್ಟಾಗಿ ಜಾಸ್ತಿ ತಿನ್ನಬೇಡ ಅಂತಂದು ಹೇಳ್ಯಾರ ಸ್ವಲ್ಪ ಮೆತ್ತಂದಷ್ಟು ತಿನ್ನಕ್ಕಂತೀನಿ 1 ವಾರ ಬಿಟ್ಟು ಬರ್ರಿ ಅಂತಂದು ಹೇಳ್ಯಾರ ಸೊ 1 ವಾರ ಬಿಟ್ಟಿದ್ದು ಮತ್ತೆ ಹೋಗಬೇಕು ಇಲ್ಲಿ ಪ್ರೈವೇಟ್ ಆಗಿರೋದ್ರಿಂದ ಬೇಗ ಟ್ರೀಟ್ಮೆಂಟ್ ಮುಗಿತೈತಿ ಅಂದ್ರೆ ಒಂದು 15 ದಿನದ ಮುಗಿಬೋದು ಅಂತ ಅನ್ಕೊತೀನಿ ನೋಡೋಣ ಏನಾಗುತ್ತೆ ಅಂತೇಳಿ ಸೊ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಇರ್ತಾಗಿತ್ತು ನೋಡ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಟಾಟಾ ಬೈ ಬಾಯ್